ವೀಕ್ಷಕರೇ, ಫೈರ್ ಬ್ರ್ಯಾಂಡ್ ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ಇದೇ ಡಿಸೆಂಬರ್ 5ರಂದು ರಿಲೀಸ್ ಆಗಿದೆ. ಪುಷ್ಪ 2 ಸಿನಿಮಾವನ್ನ ನೋಡಿದ ಅಲ್ಲು ಅರ್ಜುನ್ ಅಭಿಮಾನಿಗಳು ಮತ್ತು ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಎಲ್ಲೆಡೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಭರ್ಜರಿ ಓಪನಿಂಗ್ ಪಡೆದುಕೊಂಡಿರುವ ಪುಷ್ಪ 2 ಸಿನಿಮಾ ಬ್ಲಾಕ್ ಬಸ್ಟರ್ ಪ್ರದರ್ಶನ ಕಾಣುತ್ತಿದೆ. ಪುಷ್ಪ 1 ರಿಲೀಸ್ ಆಗಿ ಆಲ್ರೆಡಿ 3 ವರ್ಷಗಳು ಕಳೆದಿದ್ದವು. ಇದರ ಸೀಕ್ವೆಲ್ ಪುಷ್ಪ 2 ಸಿನಿಮಾ. ಇದಕ್ಕಾಗಿ ಪ್ರೇಕ್ಷಕರು ಕಾದು ಕುಳಿತಿದ್ದರು. ಇದರಿಂದ ಡಿಸೆಂಬರ್ 5ರಂದು ತಮ್ಮ ನೆಚ್ಚಿನ ನಟ ಅಲ್ಲು ಅರ್ಜುನ್ ಅವರನ್ನು ಕಣ್ತುಂಬಿಕೊಂಡಿದ್ದಾರೆ. ವೀಕ್ಷಕರೇ, ಪುಷ್ಪ 2 ಸಿನಿಮಾದಲ್ಲಿ ಪುಷ್ಪರಾಜ್ ಮ್ಯಾನರಿಸಂ ಮತ್ತು ಮಾಸ್ ಡೈಲಾಗ್ ಮತ್ತು ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಗೆ ಎಲ್ಲೆಡೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಹಾಗಾದ್ರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆದಂತಹ ಪುಷ್ಪ 2 ಸಿನಿಮಾ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡ್ತು ಅನ್ನೋ ಕುತೂಹಲ ಹೆಚ್ಚಿಸಿದೆ. ವೀಕ್ಷಕರೇ, ಪುಷ್ಪ 2 ಸಿನಿಮಾ ವರ್ಲ್ಡ್ ವೈಡ್ 12,500 ಸ್ಕ್ರೀನ್ ಗಳಲ್ಲಿ ರಿಲೀಸ್ ಆಗಿ ಮೊದಲ ದಿನವೇ 294 ಕೋಟಿ ಕಲೆಕ್ಷನ್ ಅನ್ನು ಮಾಡಿದೆ. ವೀಕ್ಷಕರೇ, ಇಂಡಿಯನ್ ಸಿನಿಮಾ ಹಿಸ್ಟರಿಯಲ್ಲಿಯೇ ಮೊದಲ ದಿನವೇ ಹೈಯೆಸ್ಟ್ ಕಲೆಕ್ಷನ್ ಮಾಡಿದಂತಹ ಮೊದಲ ಸಿನಿಮಾ ಪುಷ್ಪ 2 ಸಿನಿಮಾ ಆಗಲಿದೆ. ವೀಕ್ಷಕರೇ, ಭಾರತ ಚಿತ್ರರಂಗದ ಟಾಪ್ ಸಿನಿಮಾಗಳಾದಂತಹ ಬಾಹುಬಲಿ ಪಾರ್ಟ್ 2 ಮೊದಲ ದಿನ 121 ಕೋಟಿ, ಕೆಜಿಎಫ್ 130 ಕೋಟಿ, RRR 133 ಕೋಟಿ, ಕಲ್ಕಿ 180 ಕೋಟಿಯಷ್ಟು ಮೊದಲ ದಿನ ಕಲೆಕ್ಷನ್ ಮಾಡಿದಂತಹ ಸಿನಿಮಾಗಳನ್ನು ಹಿಂದಿಕ್ಕಿ ಪುಷ್ಪ 2 ಸಿನಿಮಾ 294 ಕೋಟಿಗೂ ಅಧಿಕವಾಗಿ ಮೊದಲ ದಿನವೇ ಭರ್ಜರಿ ಕಲೆಕ್ಷನ್ ಮಾಡುವ ಮೂಲಕ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಮತ್ತು ಪುಷ್ಪ 2 ಸಿನಿಮಾದಿಂದ ಅಲ್ಲು ಅರ್ಜುನ್ ಭಾರತ ಚಿತ್ರರಂಗದ ಟಾಪ್ ನಂಬರ್ 1 ಹೀರೋ ಆಗಿ ಮತ್ತು ಆಕ್ಟರ್ ಆಗಿ ಹೊರಹೊಮ್ಮಿದ್ದಾರೆ. ವೀಕ್ಷಕರೇ, ಇದರ ಮೂಲಕ ಪ್ರಭಾಸ್, ಯಶ್ ಮತ್ತು ತೆಲುಗು ಇಂಡಸ್ಟ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ವೀಕ್ಷಕರೇ, ವಾರಾಂತ್ಯದಲ್ಲಿ 1500 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವ ನಿರೀಕ್ಷೆ ಇದೆ. ವೀಕ್ಷಕರೇ, ಪುಷ್ಪ 2 ಸಿನಿಮಾವನ್ನ ನೀವು ನೋಡಿದ್ರಾ ಮತ್ತು ನಿಮಗೆ ಏನನಿಸ್ತು ಮತ್ತು ಕಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ನೀವು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.